ವರ್ಷದ ಅಪ್ರಾಪ್ತೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣ ರಾಮನಗರ ಜಿಲ್ಲೆಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು, ಕೊಲೆಯಾದ ಬಾಲಕಿಯ ತಂದೆ ನೀಡಿರುವ ದೂರಿನ ಆಧಾರದ ಮೇಲೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದು, ಪ್ರಮುಖ ಆರೋಪಿಯಾದ ವೆಂಕಟೇಶ್ ಅಲಿಯಾಸ್ ಗಾಗಿ ಶೋಧನೆ ನಡೆಸ್ತಾ ಇದ್ದಾರೆ. ಸ್ನೇಹಿತನೊಬ್ಬನ ಜೊತೆ ಶಾಲೆಗೆ ಹಿಂತಿರುಗುತ್ತಿರುವ ವೇಳೆ ಮೂವರು ಕಿಡಿಗೇಡಿಗಳು ಬಾಲಕಿಯನ್ನ ಅಪಹರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿ ಆಕೆಯನ್ನ ಕೊಲೆ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿದೆ. ರಮೇಶ, ನಮಸ್ಕಾರ ಅಣ್ಣ. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ಆ ಶ್ರಾವಣಿ ಪ್ರಾಪರ್ಟಿ ಸರ್ ಬಂದರೆ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಕೇಳು, ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಆಯ್ತಾ? ಆಯ್ತಣ್ಣ. Excuse me, sir. Yes, come in, Kishore. How are you doing, man? Yeah, I am doing fine, sir. Tell me. Sir, I need permission to go out due to some personal work. Yeah, sure, man. Just let me know if you need any help from my end. That's fine, sir. No issues. Thank you. Okay. ಬೆಚ್ಚಿ ಬೀಳುವಂತಹ ಘಟನೆ ಬೆಂಗಳೂರಿನಲ್ಲಿ ಇಂದು ನಡೆದಿದ್ದು, ನಿನ್ನೆ ತಾನೇ ಇಡೀ ಕರ್ನಾಟಕ ಜನತೆಯ ಮನಸ್ಸಿಗೆ ಆಘಾತ ನೀಡಿದಂತಹ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಸಾಮೂಹಿಕ ಅತ್ಯಾಚಾರ ಎಸಗಿದ್ದ ಪ್ರಮುಖ ಆರೋಪಿ ವೆಂಕಟೇಶ್ ಅಲಿಯಾಸ್ ಸೈಕೋ ವೆಂಕಟೇಶ್ನನ್ನು ಇಂದು ಹಾಡು ಹಗಲಲ್ಲೇ, ಅದರಲ್ಲೂ ಕೋರ್ಟ್ ಆವರಣದಲ್ಲಿ ಗುಂಡಿಟ್ಟು ಕೊಲೆಗೈಯಲಾಗಿದೆ. ನೋಡ್ತಾ ಇರೋ ಇದೇ ಜಾಗದಲ್ಲಿ ನಿನ್ನೆ ಸಾಮೂಹಿಕ ಅತ್ಯಾಚಾರದ ಪ್ರಮುಖ ಆರೋಪಿ ವೆಂಕಟೇಶ್ ಅಲಿಯಾಸ್ ಸೈಕೋ ವೆಂಕಟೇಶ್ನ ಕೊಲೆ ನಡೆದಿದೆ. ಕಳೆದ ಒಂದು ವರ್ಷದಿಂದ ಯಾರು ಅತ್ಯಾಚಾರಗಳನ್ನೇ ಗುರಿ ಮಾಡಿ ಕೊಲೆ ಮಾಡುತ್ತಿದ್ದಾರೋ ಅದೇ ತಂಡ ಈ ಕೊಲೆಯನ್ನು ಸಹ ಮಾಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖವಾದ ವಿಷಯ ಏನಪ್ಪಾ ಅಂದ್ರೆ, ಪೊಲೀಸರು ಬಹಳ ಗೌಪ್ಯವಾಗಿ ಈ ಪ್ರಕರಣವನ್ನು ಪರಿಗಣಿಸಿ ಅಪರಾಧಿಯನ್ನು ಸರ್ಕಾರಿ ವಾಹನವಲ್ಲದೆ ಒಂದು ಖಾಸಗಿ ವಾಹನದಲ್ಲಿ, ಅದು ಮಾರುತಿ ವ್ಯಾನಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದರೂ ಸಹ ಅಪರಾಧಿಯ ಮಾಹಿತಿಯನ್ನು ಕಲೆ ಹಾಕಿ ಆ ತಂಡದವರು ಕೋರ್ಟ್ ಮುಂದೆ ಆಡಾಗಲೇ ಕೊಲೆ ಮಾಡಿದ್ದಾರೆ ಎಂದರೆ ಈ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿದೆ. ಏನ್ ನಡೀತಾ ಇದೆ ಈ ಸಿಟಿಲಿ? ಈ ಜನಗಳ ಸೇರ್ಕೊಂಡು ಆ ಕ್ರಿಮಿನಲ್ಸ್ ದೊಡ್ಡ ಹೀರೋ ಮಾಡ್ತಾ ಇದ್ದಾರೆ. ನೀವು ಒಂದು ವರ್ಷದಿಂದ ಈ ಕೇಸ್ ಪತ್ತೆ ಮಾಡೋಕ್ಕಾಗಿಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಸರ್, ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಸರ್. ಸರ್, ಈ ಕ್ರಿಮಿನಲ್ಸ್ ಮೋಸ್ಟ್ ಇಂಟೆಲಿಜೆಂಟ್ ಸರ್. ಈ ಕೇಸ್ನಲ್ಲಿ ನಮ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಸರ್. ಮರ್ಯಾದೆ ಇಲ್ವೇನ್ರಿ ನಿಮಗೆ? ಈ ಕ್ರಿಮಿನಲ್ಸ್ ಎಲ್ಲ ದೊಡ್ಡ ಇಂಟೆಲಿಜೆಂಟ್ ಅಂತ ಹೊಗಳ್ತಾ ಇದ್ದೀರಲ್ಲ. ಛೇ, ನಿಮ್ಮಂಥವ್ರಿಂದ ಇವತ್ತು ಪಬ್ಲಿಕಲ್ಲಿ ನಮಗೆ ಮರ್ಯಾದೆ ಇಲ್ದಂಗಾಗಿರೋದು. ಮಿಸ್ಟರ್ ದೇವದಾಸ್ ಅವರಂತೂ ಲಾಂಡನಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಇದೆ. ನೀವು ಕ್ರೈಮ್ ಬ್ರಾಂಚಲ್ಲಿ ಇತ್ಕೊಂಡು ಒಂದು ವರ್ಷದಿಂದ ಈ ಕೇಸ್ ಪತ್ತೆ ಮಾಡೋಕ್ಕಾಗಿಲ್ವಲ್ಲ, ನಾಚಿಕೆ ಆಗ್ಬೇಕ್ರಿ. ಹೋಗ್ಲಿ ಬಿಡಿ. ಈ ಕೇಸ್ ಪತ್ತೆ ಮಾಡುವಂಥ ಒಳ್ಳೆ ಡೈನಾಮಿಕ್ ಅಂಡ್ ಎಫಿಷಿಯಂಟ್ ಆಫೀಸರ್ ನಮ್ಮ ಡಿಪಾರ್ಟ್ಮೆಂಟ್ ಯಾರೋ ಇದಾರೇನ್ರಿ? ಖಂಡಿತವಾಗ್ಲೂ ಒಬ್ರು ಇದ್ದಾರೆ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಮೋಸ್ಟ್ ಸಿನ್ಸಿಯರ್ ಅಂಡ್ ಆನೆಸ್ಟ್ ಆಫೀಸರ್. ಯಾರು ಅವರು? ಅವರೇ ಸರ್, ಇನ್ಸ್ಪೆಕ್ಟರ್ ಗಗನ್ ರೇವಣ್ಣ. ಆದ್ರೆ ಅವರು ಸಿಟಿ SB ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಹೌದೇ? ಓಕೆ, ಆಯ್ತು. ಮಿಸ್ಟರ್ ಮೂರ್ತಿ, ನಿಮ್ಮಲ್ಲಿ ಗಗನ್ ರೇವಣ್ಣದ ಇನ್ಸ್ಪೆಕ್ಟರ್ ವರ್ಕ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೀಗಲೇ ನನ್ನ ಚೇಂಬರ್ಗೆ ಬಂದು ನನ್ನ ಹತ್ರ ರಿಪೋರ್ಟ್ ಮಾಡ್ಕೊಳ್ತೀನಿ. ಓಕೆ ಸರ್,
ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ಇಲಾಖೆಯ ಕೇಸ್ ತನಿಖೆ ನಡೀತಾ ಇದೆ ಸರ್. ಈ ಕೇಸನ್ನು ಅವರಿಗೆ ಕೊಡಲು ನನಗೆ ಇಷ್ಟವಿಲ್ಲ ಸರ್. ನಿಮ್ಮ ಕೈಲಿ ಕೇಸ್ ಪತ್ತೆ ಹಚ್ಚಕ್ಕಾಗದಿದ್ರು ಈಗೋ ಬೇರೆ. ಸರ್, ಗಗನ್ ರೇವಣ್ಣ ರಿಪೋರ್ಟಿಂಗ್ ಸರ್. ಎಸ್ ಮಿಸ್ಟರ್ ಗಗನ್, ಪ್ಲೀಸ್ ಕಮ್. ಈಗಾಗಲೇ ಸಿಟಿಲಿ ಏನಾಗ್ತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಎಸ್ ಸರ್. ಬೇಸ್ಡ್ ಆನ್ ಯುವರ್ ಟ್ರ್ಯಾಕ್ ರೆಕಾರ್ಡ್ ಆ್ಯಂಡ್ ಎಫಿಷಿಯನ್ಸಿ, ಈ ಚಾಲೆಂಜಿಂಗ್ ಕೇಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಈ ಕೇಸನ್ನು ಪತ್ತೆ ಹಚ್ಚಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತರಬೇಕು. ಸರ್, ಇಟ್ಸ್ ಮೈ ಪ್ಲೆಜರ್ ಸರ್. ಆದರೆ ನನ್ನ ಟ್ರ್ಯಾಕ್ ರೆಕಾರ್ಡಲ್ಲಿ ನಾನು ಕ್ರಿಮಿನಲ್ಸ್ನ ಹಿಡ್ದಿರೋದು ತುಂಬ ಕಮ್ಮಿ ಸರ್. ಎನ್ಕೌಂಟ್ರಲ್ಲಿ ಸತ್ತಿರೋದೇ ಜಾಸ್ತಿ. ಸರ್, ಈ ಕೇಸ್ನ ಹ್ಯಾಂಡಲ್ ಮಾಡಬೇಕಂದ್ರೆ ನಂದು 2 ಕಂಡೀಷನ್ ಇದೆ ಸರ್. ಹೇಳಿ. ಐ ಡೋಂಟ್ ವಾಂಟ್ ಎನಿ ಸೀನಿಯರ್ ಆಫೀಸರ್ ಇಂಟರ್ಫರೆನ್ಸ್ ಇನ್ ದಿಸ್ ಕೇಸ್ ಸರ್. ಐ ವಿಲ್ ಬಿ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಯು ಓನ್ಲಿ. ಓಕೆ ಸರ್, ವೆರಿ ಇಂಪಾರ್ಟೆಂಟ್. ಈ ಕೇಸ್ನಲ್ಲಿ ನನಗೆ ಯಾವುದೇ ಪೊಲಿಟಿಕಲ್ ಅಥವಾ ಪೊಲಿಟಿಷಿಯನ್ಸ್ ಪ್ರೆಷರ್ ಇಟ್ಕೊಡ್ದು. ಓಕೆ, ನಿಮ್ಮೆಲ್ಲ ಕಂಡೀಷನ್ಗೂ ನಾನು ಒಪ್ಪಿದ್ದೀನಿ. ಗೋ ಹೆಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಪರೇಷನ್ ಕಂಪ್ಲೀಟ್. ಅಮ್ಮ ಅಮ್ಮ ಪುಟ್ಟಿಗೆ ಏನಾಯ್ತಮ್ಮ? ಅಮ್ಮ ಅಮ್ಮ ಪುಟ್ಟಿಗೆ ಏನಾಯ್ತಮ್ಮ? ಅಮ್ಮ ಪುಟ್ಟಿಗೆ ಏನಾಯ್ತಮ್ಮ? ಅಮ್ಮ 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 ಯಾಕಮ್ಮ ಹೇಳ್ತಾ ಇದ್ದೀರಾ? ಅಮ್ಮ ಅಮ್ಮ ಯಾಕಮ್ಮ ಹೇಳ್ತಾ ಇದ್ದೀರಾ? ಪುಟ್ಟಿಗೆ ಏನಾಯ್ತಮ್ಮ? ಅಮ್ಮ ಅಮ್ಮ ಅಕ್ಕ 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 ಪುಟ್ಟಿಗೆ ಏನಾಯ್ತಕ್ಕ? ಅಕ್ಕ ಏನಾಯ್ತಕ್ಕ ಪುಟ್ಟಿಗೆ? ಪುಟ್ಟಿಗೆ ಏನಾಯ್ತಣ್ಣ? ಹೇಳಕ್ಕ. ಅಣ್ಣ ನೀನಾದ್ರೂ ಹೇಳಣ್ಣ, ಪುಟ್ಟಿಗೆ ಏನಾಯ್ತಣ್ಣ? ಪುಟ್ಟಿಗೆ ಏನಾಯ್ತು ಹೇಳಣ್ಣ? ಪುಟ್ಟಿಗೆ ಏನಾಯ್ತು ಹೇಳಣ್ಣ? ಏನಾಯ್ತು ಹೇಳಣ್ಣ? ಪುಟ್ಟಿಗೆ ಹೇಳಣ್ಣ? ಪುಟ್ಟಿಗೆ ಏನಾಯ್ತು ಹೇಳಣ್ಣ? ಹೇಳಣ್ಣ, ನೀನಾದ್ರೂ ಹೇಳಣ್ಣ. ಅಕ್ಕ ಪುಟ್ಟಿಗೆ ಏನಾಯ್ತಕ್ಕ? ಪುಟ್ಟಿಗೆ ಏನಾಯ್ತಕ್ಕ? ಅಕ್ಕ ಪುಟ್ಟಿಗೆ ಏನಾಯ್ತಕ್ಕ? ಅಕ್ಕ ಅಣ್ಣ ಪುಟ್ಟಿಗೆ ಏನಾಯ್ತಕ್ಕ? ಅಣ್ಣ ಪುಟ್ಟಿಗೆ ಏನಾಯ್ತು ಹೇಳಣ್ಣ? ಪುಟ್ಟಿಗೆ ಏನಾಯ್ತಣ್ಣ? ಪುಟ, ಊಟ ತಿನ್ಕೊಂಬರ್ಬೇಕು. ಬಾಕ್ಸ್ ಹಂಗೆ ತಗೊಬಂದೆ, ಮನೆಗೆ ಸೇರ್ಸಲ್ಲ. ಆಯ್ತಾ? ಆಯ್ತಮ್ಮ, ಬಾಯ್. ಬಾಯ್. ಆಂಟಿ, ಬಾರ್ಗೆ ಸಂಜೆ ಬಂದು ಕೊಡ್ತೀನಿ. ಸರಿ, ಆಯ್ತು. ಬಾಯ್ ಪುಟಿ. ಹ? 5 ಗಂಟೆ ಆಗೋಗಿದೆ. ಪುಟ್ಟಿ ಇನ್ನೂ ಮನೆಗೆ ಬಂದಿಲ್ವಲ್ಲ? ಲಕ್ಷ್ಮಿ, ನಿಮ್ಮ ಮಗಳು ಮನೆಗೆ ಬಂದ್ಲಾ? 3 ಗಂಟೆಗೆ ಬಂದ್ಲಾ? ಏನೂ ಇಲ್ಲ. ಇಲ್ವಲ್ಲ, ಇವತ್ತು ನಿಮ್ಮ ಮಗಳು ಸ್ಕೂಲಿಗೆ ಬಂದಿಲ್ಲ. ಯಾಕೇನಾದರೂ ಪ್ರಾಬ್ಲಮ್ಮಾ?
ಐ ಆಮ್ ರಿಯಲಿ ಸಾರಿ. ನಾವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಮಗಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ವಾಸು, ಮಹಿ ಎಲ್ಲೋ? ಮಹಿ ಮಹಿ ಏ ಮಹಿ ಎಲ್ಲೋ? ಮಹಿ ಹಲೋ ಸರ್, ಇವಾಗ ರೇಪ್ ಮಾಡಿರೋ ಕೇಸ್ ರಿಪೋರ್ಟ್ ಆಗಿದೆ ಸರ್.